ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜಲಿ. ಸೊ ಗುಡ್ ಆಫ್ಟರ್ನೂನ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಈಗ ಸಮಯ ಬಂದು 1:30 ಆಗ್ತಿದೆ. ನಾನು ನನ್ನ ಸಿಸ್ಟರ್ದು ಮದುವೆ ಇದೆ. ಸೊ ಇವತ್ತು ನಾನು ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಸೊ ಬನ್ನಿ, ಮದುವೆ ಯಾವುದು, ಎಲ್ಲಿ, ಏನು ಅಂತ ನಿಮಗೆ ಮುಂದೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತೀವಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಒಂದು ಕಮೆಂಟ್ ಕೊಡಿ. ಅದೇ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ಈಗ ಬನ್ನಿ ವಿಡಿಯೋಗೆ ಹೋಗೋಣ. ಸೊ ಮಮ್ಮಿ ಅವಾಗೆ ಮನೆ ಹತ್ರ ಬಂದು ಪಿಕಪ್ ಮಾಡಿಕೊಂಡೆ. ಈಗ ಅಣ್ಣನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಣ್ಣನ ಕರ್ಕೊಂಡು ಹೋಗ್ತೀನಿ. ಇವನು ನಮ್ಮ ಅಣ್ಣನ ದೊಡ್ಡ ಮಗ ಇವನು. ಸೊ ಇವನು ಎರಡನೇವನು. ಅವರ್ ಯು I'm fine. ಹಾಂ ತಿನ್ನವಾ? Ah, ಏನು ತಿಂದೆ? tomato bath. ಎಷ್ಟು ತಿಂದೆ? ಒಂದು ಒಂದು ಹಗ್ಲ ಒಂದು ಪ್ಲೇಟಾ? ಒಂದು ಪ್ಲೇಟು. ಸಾಕಾ? ಸ್ಕೂಲ್ ಇಲ್ವಾ ಇವತ್ತು? ಅದ ಅದು ಗೊತ್ತಿಲ್ಲ. ಗೊತ್ತಿಲ್ಲ, ಇವತ್ತು ಸಂಡೇ ಅಲ್ವಾ? ಸಂಡೇ ಸ್ಕೂಲ್ ಇರುತ್ತೆ ಅಲ್ವಾ? ಇಲ್ಲ ಇಲ್ವಾ? ಮದುವೆ ಇರೋದು. ಓಕೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಇವಾಗ? ಮದುವೆಗೆ ಅಷ್ಟು ಯಾರ್ದು? ನಂಗೆ ಗೊತ್ತಿಲ್ಲ. ಯಾರ್ದೋ ಮದುವೆಗೆ ಹಂಗೆ ಬರ್ತೀರಾ ಸುಮ್ಮನೆ? ಸೊ ಇವನಿಗೆ ಸ್ವಲ್ಪ ಹಂಗೆ ರೇಗಿಸೋಕ್ಕೆ ಇಷ್ಟ. ಸೊ ಹಾಗಾಗಿ ಸುಮ್ಮನೆ ರೇಗಿಸ್ತಾ ಇರ್ತೀನಿ. ಸೊ ಇನ್ನೇನು ನಮ್ಮ ಅಣ್ಣ ಬರಬೇಕು. ಅತ್ತಿಗೆ ಬಂದರು. ಈಗ ನಮ್ಮ ಅಣ್ಣನೂ ಬಂದ. ಈಗ ಅಣ್ಣ, ಅತ್ತಿಗೆ, ಅಪ್ಪು, ಮಕ್ಕಳು, ಮಮ್ಮಿ, ನಾನು ಇಷ್ಟು ಜನ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಮದುವೆ ಇರೋದು ಶಿವಾಜಿನಗರಲ್ಲಿ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಬಟ್ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು. ಓಕೆ. ಸೊ ಇದು ಲುಲು ಮಾಲ್ ಅಂತ. ಆಲ್ಮೋಸ್ಟ್ ಇಲ್ಲಿ ಹೋಗಿಲ್ಲ ಗೊತ್ತಿರುತ್ತೆ. ಚೆನ್ನಾಗಿದೆ ಮಾಲ್, ಬಟ್ ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಇದೆ. ಸೊ ನಮ್ಮಂತೂ ಅಲ್ಲಿ ಏನು ತೊಗೊಳಕ್ಕಾಗಲ್ಲ. ಸೊ ಅಲ್ಲಿಂದ ಮುಂದೆ ಪಾಸ್ ಆಗೋಣ. ನಿಮಗೆ ಯಾರಿಗಾದ್ರೂ ಈ ಏರಿಯಾ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನಕ್ಕೆ ಈ ಏರಿಯಾ ಗೊತ್ತು ಅಂತ. ಸೊ ನಾವು ಇನ್ನೇನು ಛತ್ರ ಹತ್ರ ಬಂದಿದ್ದೀವಿ ಅಂದ್ಕೊತೀನಿ. ಎಸ್, ಬಂದಿದ್ದೀವಿ. ಸೊ ನಾವು ಏರಿಯಾಗೆ ರೀಚ್ ಆದ್ವಿ. ನಾವು ಇದೇ ಮದುವೆ ಛತ್ರ ಅಂದ್ಕೊಂಡು ಅಲ್ಲೇ ಸ್ಟಾಪ್ ಮಾಡಿದ್ವಿ ವೆಹಿಕಲ್ನ. ಬಟ್ ಇದೆಲ್ಲ ನಮಗೆ ಗೂಗಲಲ್ಲಿ ತೋರಿಸ್ತಾ ಇರೋದು ASP ಸಮಥಿಂಗ್ ಏನೋ. ಸರಿ, ಅಲ್ಲಿ ಹಿಡಿದ್ಬಿಟ್ಟು ನಾನಲ್ಲಿ ಅಪೋಸಿಟ್ ಯಾವುದೋ ಒಂದು ಶಾಪ್ ಇತ್ತು, ಅವ್ರನ್ನ ವಿಚಾರಿಸಿದೆ. ಸೊ ಅವರು ಬ್ಯಾಕ್ ಸೈಡ್ ಗೇಟ್ ಅಂತ ಹೇಳಿದ್ರು. ಸೊ ನಾನು ಅಲ್ಲೇ ಹಿಡ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಅಲ್ವಾ ಅಂತ ನಾನು ನಡ್ಕೊಂಡು ಹೋಗ್ತಿದ್ದೆ. ಅವರು ಹಾಗೆ ಗಾಡಿಯಲ್ಲಿ ಪಾರ್ಕಿಂಗಿಗೆ ಅಂತ ಹೋದರು. ಸೊ ಛತ್ರದ ಒಳಗಡೆ ಪಾರ್ಕಿಂಗ್ ಅವೈಲೇಬಲ್ ಇತ್ತು. ಸೊ ಅವರಲ್ಲಿ ಪಾರ್ಕ್ ಮಾಡ್ತಾಯಿದ್ರು. ನನಗೆ ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ತಂಗಿ ಹೆಸರು ಚಿನ್ನಿ ಅಂತ, ಬಟ್ ಅವ್ರನ್ನ ಪೆಟ್ ನೇಮ್ ಆಗಿ ಚಿನ್ನಿ ಅಂತ ಕೂಗೋದು ನಾವು. ಸೊ ಅವ್ರದ್ದೇ ಇದು ಮದುವೆ. ಸೊ ಬನ್ನಿ ಒಳಗೆ ಹೋಗೋಣ. ಹಲೋ ಚೆಪ್ತಾವ್ರಿ. ಸೊ ಅಲ್ಲಿ ಪಾರ್ಕಿಂಗ್ಗೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ. ಬಟ್ ಓಕೆ ಅಂತ ಅಲ್ಲೆಲ್ಲೋ ಒಂದು ಕಡೆ ನಿಲ್ಲಿಸ್ತಾಯಿದ್ರು. ಸೊ ಇವರು ನಮ್ಮ ಅಣ್ಣ, ಅಂದರೆ ದೊಡ್ಡಮ್ಮನ ಮಗ. ಸೊ ಅವರು ಮಮ್ಮಿ ಏನೋ ಮಾತಾಡ್ತಾಯಿದ್ರು. ಸೊ ಇವರು ನಮ್ಮ ಚಿಕ್ಕಪ್ಪ, ಅಂದರೆ ಇವಾಗ ಮದುವೆ ಆಗ್ತಿದೆಯಲ್ಲ ಚಿನ್ನಿ, ಅವ್ರ ಪಪ್ಪ ಇವರು. ಸೊ ಅಲ್ಲಿಂದ ಬನ್ನಿ ಒಳಗೆ ಹೋಗೋಣ ಇವಾಗ. ಸೊ ವೆಲ್ಕಮ್ ಡ್ರಿಂಕ್ ಅಂತೂ ಸಖತ್ತಾಗಿತ್ತು. ತುಂಬ ಚೆನ್ನಾಗಿತ್ತು ವೆಲ್ಕಮ್ ಡ್ರಿಂಕ್.
ಸೊ ಹಂಗೆ ಹೋಗ್ತಾ ನಾವು ಅಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಸೋಫಾ ಹಾಕಿದ್ರು. ನಮ್ಮ ಅಣ್ಣ ಫೋಟೋ ಶೂಟ್ಗೆ ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ, ಮುಂದಕ್ಕೆ ಪಾಸೇ ಆಗ್ತಿಲ್ಲ ನಾವು. ಸೊ ಅಲ್ಲೇ ಫೋಟೋ ಎಲ್ಲ ಇಡಿಸ್ಕೊಂಡು ನಾವಲ್ಲೇ ನಿಂತಿದ್ವಿ. ನಾನು ನಮ್ಮ ಅಣ್ಣನ ಮಗನ ಕೈಲಿ ಫೋನ್ ಕೊಟ್ಟು ಅವ್ನು ಸಿಂಪಲ್ ಏನೇನೋ ರೆಕಾರ್ಡ್ ಮಾಡ್ಕೊಂಡು ಬಂದೆಲ್ಲ ಇಟ್ಕೋತಿದ್ದ. ಸೊ ಹಾಗೆ ಎಲ್ಲ ರೆಕಾರ್ಡ್ ಮಾಡಿ ಅವ್ನು ಏನು ರೆಕಾರ್ಡ್ ಮಾಡಿದ್ರು ಅದೆಲ್ಲ ಹಿಂಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಳು ನನ್ನ ತಂಗಿ. ಸೊ ಶಿ ಈಸ್ ಪ್ರೆಗ್ನೆಂಟ್ ನಾವು. ಅವ್ಳಿಗೇನು ತೊಂದರೆ ಇಲ್ಲದೆ ಹೆರಿಗೆ ಆಗಲಿ ಅಂತ ಆ ದೇವ್ರನ್ನ ಕೇಳ್ಕೊತ ಬನ್ನಿ ಹುಡುಗ ಹುಡುಗಿನ ತೋರಿಸ್ತೀನಿ. ಸೊ ನನಗಂತೂ ಸೆಲ್ಫಿ ಹುಚ್ಚು ತುಂಬ ಇದೆ. ಸೊ ಇವನ್ ನಮ್ಮ ಅತ್ತಿಗೆಗೂ ಇದೆ. ಸೊ ಹಾಗಾಗಿ ನಮ್ಮದು ಫೋಟೋಶೂಟ್ ನಡೀತಾನೇ ಇತ್ತು. ನಮ್ಮ ಮಮ್ಮಿ ಊಟಕ್ಕೆ ಹೋಗೋಣ ಬನ್ನಿ, ಟೈಮ್ ಆಗುತ್ತೆ ಹೋಗಲಿಕ್ಕೆ ಅಂತ ಹೇಳ್ತಾ ಇದ್ದು ಕೂಡ ನಾವು ಕೇಳ್ತಾನೆ ಇರಲಿಲ್ಲ. ಸೊ ಇವನು ನೋಡಿ ನಮ್ಮ ಅಣ್ಣನ ಮಗ, ಹೌದು ಸ್ಟೈಲು. ಸೊ ಹಾಗೆ ನಮ್ಮದು ಒಂದೆರಡು ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ವಿ. ಮಮ್ಮಿ ಅಲ್ಲಿ ಕೂತಿದ್ರು. ಸೊ ಎಲ್ರು ಬಂದು ಮಮ್ಮಿನ ಮಾತಾಡಿಸ್ತಾ ಇದ್ರು. ಬಟ್ ನಾನು ಅಣ್ಣ ಅತ್ತಿಗೆ ಅಪ್ಪು ಆಮೇಲೆ ನಮ್ಮ ರಿಲೇಷನ್ಸ್ ಸ್ವಲ್ಪ ಜನ ಈ ಕಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅಲ್ಲಿಂದ ಇಲ್ಲಿಗೆ ಕನೆಕ್ಟಿಂಗ್ ಥರ ಮಾತಾಡ್ತಾ ಇದ್ರು. ಸೊ ಹೋಗೋಣ ಟೈಮ್ ಆಗುತ್ತೆ ಅಂದರೆ ಯಾರೋ ಒಬ್ಬರು ಬಂದು ಮಾತಾಡಿಸ್ತಾನೆ ಇರ್ತಾರಲ್ಲ. ಸೊ ಫಂಕ್ಷನ್ಗೆ ಹೋದಾಗ ನಾವು ಅಂದ್ಕೊಂಡಿರೋ ಟೈಮಿಗೆ ನಾವು ವಾಪಸ್ ಬರಲಿಕ್ಕಾಗಲ್ಲ. ಸೊ ಹಂಗಾಗಿ ಸೊ ಟೈಮ್ ಆಗುತ್ತೆ ಅಂತ ನಾವು ಸ್ಟೇಜ್ ಎದ್ದು ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಸೊ ಅಲ್ಲಿಂದ ಡೈರೆಕ್ಟ್ ನಾವು ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ಹೋದರೆ ಬಫೆ ಸಿಸ್ಟಮ್ ಇತ್ತು. ಸೊ ಐಟಮ್ಸ್ ನೋಡಿ. ಸೊ ಊಟ ಓಕೆ ಚೆನ್ನಾಗಿತ್ತು, ಬಟ್ ಜಾಸ್ತಿ ಊಟ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಲಿಮಿಟಾಗಿ ಹಾಕೊಂಡ್ಬಂದು ಊಟ ಮಾಡಿ ಇನ್ನೇನು ಹೊರಡುವಾಗ ನಾನು ನಿಮಗೆ ಸಿಗ್ತೀನಿ. ಊಟ ಮುಗಿಸಾಚೆ ಬಂದ್ವಿ. ಅಲ್ಲಿ ಕ್ಯಾಂಡಿ, ಐಸ್ ಕ್ರೀಮ್, ಪಾಪ್ಕಾರ್ನ್, ಸಮಥಿಂಗ್ ಬೀಡ ಏನೇನೋ ಇತ್ತು. ಅವೆಲ್ಲ ತಿಂದು ಈಗ ಹೋಗ್ತಾ ಇದ್ದೀವಿ, ಬನ್ನಿ. ಮತ್ತು ನಾವು ಅಣ್ಣನ ಡ್ರಾಪ್ ಮಾಡಲಿಕ್ಕೆ ಅಂತ ಬಂದ್ವಿ. ಬಟ್ ಅಣ್ಣನೂ ಅತ್ತಿಗೆ ಇರ್ರಿ ಆಮೇಲೆ ಹೋಗಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು, ಅಮ್ಮ, ಅಪ್ಪು, ಅಣ್ಣ ಮನೆಗೆ ಹೋಗ್ತಾ ಇದ್ದೀವಿ. ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಸೊ ಇಗ್ನೋರ್ ಮಾಡಿ. ಸೊ ಅಲ್ಲಿಂದ ಬಂದ್ವಿ. ನಮ್ಮ ಅಣ್ಣನ ಮಗ ಏನೋ ಪ್ರಾಜೆಕ್ಟ್ ಇದೆ ಅಂತಿದ್ದ. ಸೊ ಅದನ್ನು ಮಾಡ್ಕೊತಾ ಇದ್ದ ಅವನು.
ಇನ್ನೇನು ಟೈಮ್ ಆಗ್ತಿದೆ 10 ಆಗೋಗಿತ್ತು. ಸೊ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಅಪ್ಪು ಕೆಲಸ ಮುಗಿಸ್ಕೊಂಡು 10:15ಗೆ ಬಂದು. ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೀನಿ. ಈಗ ಸಮಯ ಬಂದು 11 ಆಗಿದೆ. ಸೊ ಬನ್ನಿ ಹೋಗೋಣ ಮನೆಗೆ. ಸೊ ಅಣ್ಣ ಮನೆಗೂ ನಮ್ಮ ಮನೆಗೂ ವಾಕೇಬಲ್ ಡಿಸ್ಟೆನ್ಸೇನೆ. ಸೊ ನಾವು ಮದುವೆಗೆ ಹೋಗಿ ಹಾಗೆ ಅಣ್ಣ ಮನೆಗೆ ಹೋಗೋದಕ್ಕೆ ಗಾಡಿ ತೊಗೊಂಡು ಹೋಗಿದ್ವಲ್ಲ, ಸೊ ಹಂಗೆ ಅದೇ ವೆಹಿಕಲಲ್ಲೇ ವಾಪಸ್ ಬಂದ್ವಿ. ಸೊ ಫೈನಲಿ ನನ್ನ ಮನೆಗೆ ಬಂದಾಯಿತು. ಸೊ ಇವತ್ತಿನ ಈ ಬ್ಲಾಗ್ ಇಷ್ಟೇ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗನ್ನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.